ಗ್ರಾಮ ಆಡಳಿತಾಧಿಕಾರಿ ಕೇಂದ್ರ ಸಂಘದಿಂದ ಏನು 2ನೇ ದಿನದಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂಥ ನನ್ನೆಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳೇ, ಮಾನ್ವಿ ತಾಲೂಕಿನ ಎಲ್ಲ ಲೆಕ್ಕಗೆರೆ, ಇವತ್ತೇನು ಕರ್ನಾಟಕ ಸರ್ಕಾರದ ಮುಂದೆ ಇದು 2ನೇ ಹಂತದ ಹೋರಾಟವನ್ನು ಏನು ಹಮ್ಮಿಕೊಂಡಿದ್ದೀರಿ ಅಂದರೆ, 1ನೇ ಹಂತದ ಹೋರಾಟದಲ್ಲಿ ಸಚಿವರಿಗೆ ಮತ್ತು ಸಂಬಂಧಪಟ್ಟ ಸರ್ಕಾರಕ್ಕೆ ಮನವಿ ಕೊಟ್ಟು ಅವರ ಗಮನಕ್ಕೆ ತಂದಿರೋದೇನೆಂದರೆ, ಗ್ರಾಮಗಳಲ್ಲಿ ವ್ಯವಸ್ಥಿತವಾಗಿ ಒಂದು ಕಟ್ಟಡವನ್ನು ನಿರ್ಮಿಸಿ ಮತ್ತು ಅವರಿಗೆ ಮೂಲಭೂತ ಸೌಲಭ್ಯವನ್ನು ಕೊಡಬೇಕು ಮತ್ತು ಅವರಿಗೆ ಅನುಕೂಲಕ್ಕೆ ತಕ್ಕಂತೆ ಅಂದರೆ ಜಾತಿ ಪ್ರಮಾಣ ಪತ್ರ ಮತ್ತು ವಂಶಾವಳಿ ಇನ್ನಿತರ ಜನಸಾಮಾನ್ಯರ ಕೆಲಸಗಳಿಗೆ ಅನುಕೂಲ ಆಗಬೇಕಂತೇಳಿ ಅವರೇನು ಬೇಡಿಕೆ ಇಟ್ಕೊಂಡು ಇವತ್ತೇನು 2ನೇ ದಿನದಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಸಂಬಂಧಿಸಿದ ಸಚಿವರುಗಳು ಕೂಡಲೇ ಈ ಒಂದು ಬೇಡಿಕೆಯನ್ನು ಈಡೇರಿಸಬೇಕು. ಇಲ್ಲದಿದ್ದರೆ ಮಾನ್ವಿ ಒಳಗೊಂಡಂತೆ ಇವತ್ತೇನು ರಾಜ್ಯಾದ್ಯಂತ ಹೋರಾಟವನ್ನು ಆರಂಭ ಆಗಿದೆ. ಅವರ ಬೆನ್ನಿಗೆ ಪ್ರಗತಿಪರ ಹೋರಾಟಗಾರರು ಈ ಸಮಾಜದಲ್ಲಿ ಯಾವುದೇ ಹೋರಾಟ ನಡೆದರೂ ಕೂಡ ಈ ಸಮಾಜದಲ್ಲಿ ನಡೆಯುವಂಥ ಹೋರಾಟಗಳಿಗೆ ಎಡೆ ಮಾಡುವಂಥ ಎಲ್ಲ ಹೋರಾಟಗಾರರು ಮಾನ್ವಿ ಒಳಗೊಂಡಂತೆ ರಾಜ್ಯದ ಎಲ್ಲ ಕಡೆ ನಡೆಯುವಂಥ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇರ್ತದೆ. ಯಾಕಂದರೆ ಸರ್ಕಾರಗಳು ದುಡಿದವರಿಗೆ ಕೂಲಿ ಕೊಡದೆ ದುಡಿಯಲಾಗದ ಮೂರ್ಖರಿಗೆ ಕೂಲಿ ಕೊಡುವಂಥ ವ್ಯವಸ್ಥೆ ನಿಮ್ಮದಾಗಿದೆ. ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಸ್ತಾ ಇದ್ದೀನಿ, ಕೂಡಲೇ ಗ್ರಾಮ ಲೆಕ್ಕಿಗರ ಬೇಡಿಕೆಗಳನ್ನು ಈಡೇರಿಸಬೇಕು. ಸಂಬಂಧಿಸಿದ ಸರ್ಕಾರದ ಎಲ್ಲ ಆದೇಶವನ್ನು ಹೊರಡಿಸಬೇಕು ಮತ್ತು ಎಲ್ಲ ರೀತಿಯ ಸವಲತ್ತುಗಳನ್ನು ಅವರಿಗೆ ಒದಗಿಸಿಕೊಡಬೇಕಂತೇಳಿ ಇವತ್ತೇನು 2ನೇ ದಿನದಲ್ಲಿ ಪ್ರತಿಭಟನೆಯಲ್ಲಿ ಇದ್ದೀರಿ. ಈ ಹೋರಾಟಕ್ಕೆ ನಾನು ಪ್ರಗತಿಪರ ಹೋರಾಟಗಾರ ಮತ್ತು ಕ್ರಾಂತಿಕಾರಿ ಹೋರಾಟಗಾರರಾಗಿ ಇವತ್ತೇನು ಬೆಂಬಲ ಸೂಚಿಸ್ತಾ ಇದ್ದೀನಿ. ಮಾನ್ವಿ ತಾಲೂಕಿನಲ್ಲಿ 2ನೇ ದಿನ ಮುಂದುವರೆದಿದೆ. ಈ ಹೋರಾಟಕ್ಕೆ ನನ್ನದೇ ಆದಂಥ ಹೋರಾಟದ ಹಾದಿಯನ್ನು ಅವರಿಗೆ ಬೆಂಬಲಿಸ್ತಾ ಇದ್ದೀನಿ. ಈ ಹೋರಾಟ ಮುಂದುವರಿಯದಂತೆ ರಾಜ್ಯ ಸರ್ಕಾರ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು. ಈ ಹೋರಾಟದ ಬೇಡಿಕೆಗಳಿಗೆ ತಕ್ಷಣವೇ ಪ್ರತಿಕ್ರಿಯೆ ನೀಡಬೇಕಂತೇಳಿ ಈ ಹೋರಾಟದ ಮೂಲಕ ಎಚ್ಚರಿಸುತ್ತಾ, ಈ ಹೋರಾಟಕ್ಕೆ ಬೆಂಬಲಿಸಲಿಕ್ಕೆ ಸಹಕರಿಸಿದಂಥ ನನ್ನೆಲ್ಲ ಗ್ರಾಮ ಲೆಕ್ಕಗಿರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.